ದೇವರ ಕೋಣೆ ಹೇಗಿರಬೇಕು? ದೇವರ ಕೋಣೆಯಲ್ಲಿ ಈ ದೇವರ ವಿಗ್ರಹ ಇರಲೇಬೇಕು. ಪೂಜಾ ಕೋಣೆಯ ನಿಯಮಗಳು ಇವು. ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಪೇಜನ್ನು ಫಾಲೋ ಮಾಡಿಕೊಳ್ಳಿ. ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಿಂದೂ ಧರ್ಮದಲ್ಲಿ ಪೂಜೆಯ ಮನೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಏಕೆಂದರೆ ಯಾವ ಮನೆಯಲ್ಲಿ ದೇವರ ಕೋಣೆ ಇರುತ್ತದೆಯೋ ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಅಲ್ಲದೆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇರುವುದಿಲ್ಲ ಮತ್ತು ಮನೆಯಲ್ಲಿ ಧನಾತ್ಮಕತೆ ಹರಡುತ್ತದೆ. ಮನೆಯ ಪೂಜಾ ಕೋಣೆ ಹೇಗಿರಬೇಕು ಎಂದರೆ, ಪೂಜಾ ಕೋಣೆ ಇದ್ದರೆ ಈ ವಿಷಯಗಳನ್ನು ಗಮನದಲ್ಲಿ ನೀವು ಇಟ್ಟುಕೊಳ್ಳಲೇಬೇಕು. ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ದೇವರ ಕೋಣೆಯನ್ನು ಇಟ್ಟುಕೊಳ್ಳುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಮನೆಯಲ್ಲಿ ದೇವರ ಕೋಣೆಯೇ ಇರದ ಹಿಂದೂ ಕುಟುಂಬವನ್ನು ನೋಡಲು ಸಾಧ್ಯವೇ ಇಲ್ಲ. ಯಾವ ಮನೆಯಲ್ಲಿ ದೇವರ ಕೋಣೆ ಇರುತ್ತದೆಯೋ ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. ಅಲ್ಲದೆ ಅಂತಹ ಮನೆಗೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶಿಸುವುದಿಲ್ಲ ಮತ್ತು ಮನೆಯಲ್ಲಿ ಧನಾತ್ಮಕತೆ ಹೆಚ್ಚಾಗುತ್ತದೆ. ಮನೆಯಲ್ಲಿ ದೇವರ ಕೋಣೆಯನ್ನು ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಮತ್ತು ಗೌರವವನ್ನು ಸಹ ಸೂಚಿಸುತ್ತದೆ. ಆದರೆ ಪೂಜೆಯ ಮನೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ಮಾಹಿತಿಯನ್ನು ಪ್ರತಿಯೊಬ್ಬರೂ ತಿಳಿದು ಇರಲೇಬೇಕು. ಮನೆಯಲ್ಲಿ ಪೂಜೆ ಕೋಣೆ ಇದ್ದಾಗ ಈ ವಿಶೇಷ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಸ್ವಚ್ಛತೆ. ಮನೆಯಲ್ಲಿ ದೇವಸ್ಥಾನವನ್ನು ಹೊಂದಲು ಇದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಅದಕ್ಕಾಗಿಯೇ ದೇವಾಲಯವು ಅತ್ಯಂತ ಪವಿತ್ರವಾಗಿದೆ ಮತ್ತು ಪೂಜಾ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಡಲೇಬೇಕು. ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಉತ್ಪತ್ತಿಯಾಗುತ್ತದೆ. ದೇವರ ಕೋಣೆ ಈಶಾನ್ಯ ದಿಕ್ಕಿಗೆ ಇರಬೇಕು. ಈ ಕೋನವನ್ನು ಮನೆಗೆ ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ನೀವು ಈ ಕೋನದಲ್ಲಿ ನಿಮ್ಮ ಪೂಜಾ ಮನೆಯನ್ನು ಸ್ಥಾಪಿಸಬೇಕು. ಇದರಿಂದ ಮನೆಯಲ್ಲಿ ಉಂಟಾಗುವ ಎಲ್ಲ ತೊಂದರೆಗಳು ನಾಶವಾಗುತ್ತವೆ. ಇನ್ನು ದೇವರ ಮೂರ್ತಿಗಳು. ದೇವಾಲಯದಲ್ಲಿ ದೇವರ ವಿಗ್ರಹಗಳನ್ನು ಇರಿಸುವಾಗ ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಕೆಲವು ವಿಶೇಷ ಅಂಶಗಳಿವೆ. ಮನೆಯಲ್ಲಿ ಬೆಸ ಸಂಖ್ಯೆಯ ಗಣೇಶ ಮೂರ್ತಿಗಳನ್ನು ಇಡಬೇಡಿ. 1, 3 ಅಥವಾ 5 ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ 2 ವಿಗ್ರಹಗಳನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ದೇವರ ಕೋಣೆಯಲ್ಲಿ ಗಣೇಶನ ವಿಗ್ರಹವನ್ನು ಇರಿಸುವಾಗ ಗಣೇಶನ ಮುಖವು ಯಾವಾಗಲೂ ಮನೆಯ ಮುಖ್ಯ ಬಾಗಿಲಿನ ಕಡೆಗೆ ಇರುವಂತೆ ವಿಶೇಷ ಕಾಳಜಿ ವಹಿಸಿ. ಇನ್ನು ಶಿವಲಿಂಗ. ಪೂಜೆಯ ಮನೆಯಲ್ಲಿ ದೊಡ್ಡ ಗಾತ್ರದ ಶಿವಲಿಂಗವನ್ನು ಸ್ಥಾಪಿಸಬಾರದು. ಅಲ್ಲದೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಚಿಕ್ಕ ಗಾತ್ರದ ಶಿವಲಿಂಗವನ್ನು ಮಾತ್ರ ಇಡಬೇಕು. ಹನುಮಂತನ ವಿಗ್ರಹ. ಹನುಮಂತನ ವಿಗ್ರಹವನ್ನು ಮನೆಯ ದೇವರ ಕೋಣೆಯಲ್ಲಿ ಇಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಏಕೆಂದರೆ ಹನುಮಂತನನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ ಮತ್ತು ಹನುಮಂತನ ವಿಗ್ರಹವನ್ನು ಪೂಜಾ ಮನೆಯಲ್ಲಿ ಇಡುವುದರಿಂದ ಆತನು ಆ ಮನೆಯ ಎಲ್ಲ ಕಷ್ಟಗಳನ್ನು ದೂರ ಇಡುತ್ತಾನೆ. ಅದಕ್ಕಾಗಿಯೇ ಮನೆಯ ದೇವರ ಕೋಣೆಯಲ್ಲಿ ಹನುಮಂತನ ವಿಗ್ರಹವನ್ನು ಇರಿಸುವಾಗ ರುದ್ರಾವತಾರದ ವಿಗ್ರಹಗಳನ್ನು ಇಡಲೇಬಾರದು. ಅಲ್ಲದೆ ವಿವಾಹಿತ ದಂಪತಿಗಳು ತಮ್ಮ ಕೋಣೆಯಲ್ಲಿ ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು. ಇನ್ನು ರಾಧಾಕೃಷ್ಣ. ಮನೆಯ ದೇವರ ಕೋಣೆಯಲ್ಲಿ ರಾಧಾಕೃಷ್ಣನ ವಿಗ್ರಹವನ್ನು ಒಟ್ಟಿಗೆ ಇಡಬೇಕು. ಈ 2 ವಿಗ್ರಹವನ್ನು ಪ್ರತ್ಯೇಕವಾಗಿ ಇಡಬಾರದು. ನಿಮ್ಮ ದೇವರ ಕೋಣೆಯ ಹೊರತಾಗಿ ರಾಧಾಕೃಷ್ಣನ ವಿಗ್ರಹವನ್ನು ನೀವು ಮಲಗುವ ಕೋಣೆಯಲ್ಲಿಯೂ ಸಹ ಇರಿಸಬಹುದು. ಏಕೆಂದರೆ ರಾಧಾಕೃಷ್ಣನು ಪ್ರೀತಿಯ ಸಂಕೇತ. ಆದ್ದರಿಂದ ಅವುಗಳನ್ನು ಮನೆಯಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಪ್ರೀತಿಯ ಭಾವ ಹೆಚ್ಚಾಗುತ್ತದೆ. ಇನ್ನು ದುರ್ಗಾದೇವಿ. ಪೂಜಾ ಕೋಣೆಯಲ್ಲಿ ದುರ್ಗೆಯ ವಿಗ್ರಹಗಳನ್ನು ಬೆಸ ಸಂಖ್ಯೆಯಲ್ಲಿ ಇಡಬಾರದು. ವಿಶೇಷವಾಗಿ 3 ವಿಗ್ರಹಗಳನ್ನು ಮನೆಯಲ್ಲಿ ಪೂಜೆ ಮಾಡಬಾರದು. ನಿಮ್ಮ ಪೂಜಾ ಮನೆಯಲ್ಲಿ ಯಾವಾಗಲೂ 2, 4 ಮತ್ತು 6 ಈ ರೀತಿ ವಿಗ್ರಹಗಳನ್ನು ಇರಿಸಿ. ಅಕ್ಷತೆ ಮತ್ತು ಅರಿಶಿನ. ಮನೆಯ ದೇವರ ಕೋಣೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಬೇಕು. ಇದರಿಂದಾಗಿ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಧನಾತ್ಮಕ ಶಕ್ತಿ ಉಳಿಯುತ್ತದೆ. ಅಲ್ಲದೆ ಪೂಜೆ ಮಾಡುವಾಗ ನೀವು ದೇವರಿಗೆ ಮುರಿದ ಅಕ್ಷತೆಯನ್ನು ಅರ್ಪಿಸಬಾರದು. ಇದಕ್ಕಾಗಿ ನೀವು ಅರಿಶಿನದೊಂದಿಗೆ ನೆನೆಸಿದ ಅಕ್ಕಿಯನ್ನು ಮಾತ್ರ ಅಕ್ಷತೆಯಾಗಿ ನೀಡಬೇಕು. ಇದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇನ್ನು ಮುರಿದ ದೀಪ.
ಪೂಜೆ ಮಾಡುವಾಗ ನೀವು ಎಂದಿಗೂ ಒಡೆದ ದೀಪಗಳನ್ನು ಬಳಸಬಾರದು ಮತ್ತು ದೇವರ ಕೋಣೆಯನ್ನು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು. ಈ ದಿಕ್ಕು ತುಂಬ ಮಂಗಳಕರವಾಗಿದೆ ಮತ್ತು ಪೂಜೆಯಲ್ಲಿ ಒಡೆದ ದೀಪಗಳನ್ನು ಬಳಸುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಪಿತೃಗಳು ಮತ್ತು ದೇವರ ಕೋಣೆ. ದೇವರ ಕೋಣೆಯಲ್ಲಿ ಸತ್ತ ಸಂಬಂಧಿಕರ ಅಥವಾ ಪಿತೃಗಳ ಫೋಟೋವನ್ನು ಎಂದಿಗೂ ಇಡಬಾರದು. ಹಾಗೆ ಮಾಡುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ. ನೀವು ಅವರ ಚಿತ್ರವನ್ನು ಇಡಲು ಬಯಸಿದರೆ ನೀವು ಅದನ್ನು ದೇವರಿಗೆ ಸಮಾನವಾಗಿ ಇಡದೆ ದೇವರಿಗಿಂತ ಕೆಳಗೆ ಇಡಬಹುದು. ಭೈರವ ದೇವ. ಭೈರವನ ಚಿತ್ರವನ್ನು ದೇವರ ಕೋಣೆಯಲ್ಲಿ ಇಡಬಾರದು, ಏಕೆಂದರೆ ಅವರ ಸಾಧನವನ್ನು ತಂತ್ರ ಮಂತ್ರದಿಂದ ಮಾಡಲಾಗುತ್ತದೆ. ಅದೇ ರೀತಿ ಶನಿದೇವನ ವಿಗ್ರಹವನ್ನು ದೇವರ ಕೋಣೆಯಲ್ಲಿ ಇಡಬಾರದು. ಸೌಮ್ಯ ಮತ್ತು ರೌದ್ರ ರೂಪ. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನೀವು ಯಾವಾಗಲೂ ಶಾಂತ ರೂಪದಲ್ಲಿ ದೇವತೆಗಳ ಚಿತ್ರಗಳನ್ನು ಇಡಬೇಕು. ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಕ್ರೂರ ರೂಪದ ಚಿತ್ರಗಳನ್ನು ಇಡಬಾರದು. ಪೂಜಾ ಕೋಣೆಯ ನಿಯಮಗಳು ಹೀಗಿದೆ. ದೇವರ ಕೋಣೆಯಲ್ಲಿ ನಿತ್ಯವೂ ಪೂಜೆ ನಡೆಯಬೇಕು. ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಮೊದಲು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಬೇಕು. ಕೊಳಕು ಮತ್ತು ಅಶುದ್ಧ ಕೈಗಳಿಂದ ದೇವರ ಕೋಣೆಯನ್ನು ಮುಟ್ಟಬಾರದು. ಅಲ್ಲದೆ ಪೂಜೆ ಮಾಡುವ ಮೊದಲು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ದೇವರ ಕೋಣೆ ಸ್ಥಾಪಿಸುವಾಗ ದಿಕ್ಕಿಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಒಡೆದ ಚಿತ್ರಗಳು ಅಥವಾ ದೇವರ ವಿಗ್ರಹಗಳನ್ನು ಪೂಜಾ ಮನೆಯಲ್ಲಿ ಇಡಬಾರದು. ಪೂಜೆ ಮಾಡುವಾಗ ನೆಲದ ಮೇಲೆ ಕುಳಿತು ಪೂಜೆ ಮಾಡಬಾರದು. ಆಸನದ ಮೇಲೆ ಕುಳಿತು ಪೂಜೆ ಮಾಡಬೇಕು. ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ಮನೆಯಲ್ಲಿ ದೀಪಗಳನ್ನು ಬೆಳಗಿಸಬೇಕು. ಭಗವಾನ್ ವಿಷ್ಣು, ಗಣೇಶ, ಮಹಾದೇವ, ಸೂರ್ಯದೇವ, ದುರ್ಗಾದೇವಿ ಈ ಪಂಚದೇವರನ್ನು ಮನೆಯಲ್ಲಿ ಪ್ರತಿದಿನವೂ ಪೂಜಿಸಬೇಕು. ಮುಂದಿನ ಇನ್ನೊಂದು ಉತ್ತಮ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು.